ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಶಿರಾ APMC ಮಾರುಕಟ್ಟೆಯಲ್ಲಿದ್ದೀವಿ. ಬರಡು ಭೂಮಿಯ ಬಂಗಾರ ಅಂತಲೇ ಕರೆಸ್ಕೊಳ್ಳುವ ಹುಣಸೆ ಹಣ್ಣಿನ ಮಾರುಕಟ್ಟೆ ಬಗ್ಗೆ ನಿಮಗೆ ತೋರಿಸ್ತೀವಿ. ಇವತ್ತಿನ ದರ ಏನಿದೆ, ಹುಣಸೆ ಹಣ್ಣಿನ ಬೆಲೆ ಹೇಗೆ ನಿಗದಿಯಾಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಒಂದೊಂದು ಹುಣಸೆ ಹಣ್ಣಿಗೆ ಒಂದೊಂದು ರೀತಿಯಾದ ಬೆಲೆ ಇರುತ್ತೆ, ಅದರ ಕ್ವಾಲಿಟಿ ಮೇಲೆ ಹೋಗುತ್ತೆ. ಅದನ್ನೆಲ್ಲ ಇವತ್ತಿನ ಬೆಲೆ, ಯಾವ ಹುಣಸೆ ಹಣ್ಣಿಗೆ ಯಾವ ರೀತಿ ಬೆಲೆ ಇದೆ ಅಂತೇಳಿ ಡೀಟೇಲ್ ಆಗಿ ನೋಡೋಣ. ಯಾವರಿಂದ ನೀವು? ಎಷ್ಟಕ್ಕಾದವು? 13,000 ಸಾವಿರನಾ? ರೇಟ್ ಪರವಾಗಿಲ್ವಾ ಹೋದ ವಾರಕ್ಕಿಂತ? ಪರವಾಗಿಲ್ಲ. ಜಾಸ್ತಿ ಅಂದರೆ ಎಷ್ಟಕ್ಕಾಗಿದೆ? 16,800. 18,000 ಹೋಗಿದ್ಯಾ ನಿಮ್ದು? 16,800. ಹಾಂ, ಇವು ನಿಮ್ಮವಾ? ಹಾಂ, 16,800 ಆಗಿದೆ. ನಿಮ್ಮದೇ ಹೈಯೆಸ್ಟಾ? ಅದೇ ಕರ್ಪುಡಿ. ಹಾಂ, ಯಾವ ಇದು? ಹಾಂ, ನಿಮ್ಮ ಹೆಸರು? ರಂಗನಾಥ್ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. 16,800. ಎಷ್ಟು ಕ್ವಿಂಟಾಲ್ ತಂದಿದ್ದೀರಿ? 2 ಕ್ವಿಂಟಾಲ್ ಇದೆಯಾ? ಇದು ಯಾವುದು ಅಂದರೆ ಕರ್ಪುಡಿನಾ ಇದು? ಹೂವು ಹಣ್ಣು. ವಿಡಿಯೋನ ಡೀಟೇಲ್ ಆಗಿ ತೋರಿಸಿದ್ದೀವಿ, ಪೂರ್ತಿಯಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾವ್ಯಾವ ಹುಣಸೆ ಹಣ್ಣಿಗೆ ಯಾವ ರೀತಿ ಬೆಲೆ ಇದೆ ಅಂತ ನೋಡ್ತಾ ಹೋಗೋಣ. ಭಾರತದ ಖರ್ಜೂರ ಅಂತಾನೆ ಹೆಸರು ಪಡೆದಿರುವಂತಹ ಹುಣಸೆ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟಕ್ಕಾಯ್ತಣ್ಣ ಇದು? ಹೇಳಿಲ್ವಾ? ಕೆಲವಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಾರೆ, ಇನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ, ಹಂಗಾಗಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಹುಣಸೆ ಬೀಜಕ್ಕೆ ಕೂಡ ಬೆಲೆ ಇದೆ, ಅದಕ್ಕೂ ಕೂಡ ರೇಟ್ ಇರುತ್ತೆ. ಅದರ ರೇಟ್ ಎಲ್ಲ ತಿಳ್ಕೊಳ್ಳೋಣ. ಶಿರಾ ಹುಣಸೆಹಣ್ಣು ಮಾರುಕಟ್ಟೆ ಸಿಕ್ಕಾಪಟ್ಟೆ ದೊಡ್ಡ ಮಾರುಕಟ್ಟೆ. ಯೂಟ್ಯೂಬ್. ಎಷ್ಟಕ್ಕಾಗಿದಾವೆಲ್ಲ? 12,000, 13,000. ಹಾಂ, 14,000, 15,000. ಅದರನಾ? ಹೋದ ವಾರಕ್ಕಿಂತ ಪರವಾಗಿಲ್ವಾ? ಈ ವಾರ ಪರವಾಗಿಲ್ಲ. ನೀವು ತಂದಿದ್ರಾ? ಎಷ್ಟು ತಂದಿರ ನೀವು? 1 ಕ್ವಿಂಟಾಲಾ? ನಿಮ್ಮ ಹೆಸರು? ಭೂತೇಶ್ ನಾಯಕ್ ಸರ್. ಯಾವ ಊರು? ಮನುಫ್ರಂಡಿ ತಾಂಡ. ಹಾಂ, ಇವೆಲ್ಲ ನಿಮ್ಮೇನಾ? ಸರ್, ಅಲ್ಲಿರೋದು ನಮ್ಮದು. ಆ ಕಡೆದ? ಹ್ಞೂ ಸರ್. 13,600. ನೋಡಿ, 13,600 ಅಂತೆ ಬಂದು ಹೇಳ್ತಾ ಇದ್ದಾರೆ. ಇದು 13,600 ಇದು? ಅದು 13,500. ಯಾವುದು ಇದಾ? ಇದು 13,500ನಾ? ಹೈಯೆಸ್ಟ್ ಎಷ್ಟಾಗಿದೆ? 18,000ನಾ? ಇವತ್ತಿನ ಇದರಲ್ಲಿ 18,000 ಲಾಸ್ಟ್ ಆಗಿದೆ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನಿಮಗೆ ಉಪಯೋಗ ಆಗುತ್ತಾ ಮಾಹಿತಿಗಳು ಸಿಗುತ್ತೆ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೀಜ ಎಲ್ಲ ಎಷ್ಟಾಗಿದೆ? ಬೀಜ 2,000. 2,500ನಾ? ಕ್ವಿಂಟಾಲು? ಕ್ವಿಂಟಾಲ್ 2,000. ಕ್ವಿಂಟಾಲ್ 2,500. ಈ ವಾರದ್ದಾ? ಹ್ಞೂ ಸರ್. ಬನ್ನಿ ಮುಂದೆ ಹೋಗೋಣ. ಬೆಲೆ ಎಲ್ಲ ಯಾವ ಥರ ನಿಗದಿ ಆಗ್ತಾ ಇದೆ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡೋಂಗೆ ಪೂರ್ತಿಯಾಗಿ ನೋಡಿ, ಮಾಹಿತಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಊರಿಂದ ಬಂದಿರಾ? ಬರ್ಗೂರು ಸರ್, ನಮ್ಮದು. ಬರ್ಗೂರಾ? ಇದು ಹುಣಸೆಹಣ್ಣು ವ್ಯಾಪಾರ. ಇವಾಗ ಇನ್ನೂ ರೇಟ್ ಫಿಕ್ಸ್ ಮಾಡಿಲ್ವಾ? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಯಾವ ಥರ ಫಿಕ್ಸ್ ಮಾಡ್ತಾರೆ ಇದು? ಫಿಕ್ಸ್ ಮಾಡ್ತಾರೆ ಅಂದರೆ ಸೇಟುಗಳು ಬಂದು ಬರೀತಾರೆ. ಹಾಂ, ಒಂದು 7-8 ಜನ ಆಗಲಿ ಬಂದು ಬರೀತಿರ್ತಾರೆ. ಬರೆಯೋದು ಅಂದರೆ ಈ ಥರನಾ? ಇಲ್ಲಿ ನೋಡಿ, ಇವಾಗ ನಂಬರ್ ಇದೆ. ಇದು ಹುಣಸೆ ಹಣ್ಣಿಗೆ ಇದು ನಂಬರ್ ಕೊಟ್ಟವ್ರು ಅಷ್ಟೇ. ಇವಾಗ ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಹಾಂ, 25, 15. ಇಲ್ಲ, ಇವಾಗ ಇದು 108. ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಕೊಟ್ಟು ಬಂದಿರ್ತಾರೆ. ಒಂದೊಂದು ಲಾಟ್ಗೆ ಒಂದೊಂದು ನಂಬರ್ ಇದು. ಹಾಂ, ಆಮೇಲೆ ಬಂದು ಸೇಟುಗಳು ಬಂದು ಬರೀತಾರೆ. ಬೇರೆ ಬೇರೆ ತುಮಕೂರಿದ್ದ, ಬೆಂಗಳೂರಿದ್ದ ಬರ್ತಿರ್ತಾರೆ. ಈ ನಂಬರ್ಗೆ ಇಷ್ಟು ಅಂತ ಇವಾಗ 108 ನಂಬರ್. ಈ ನಂಬರ್ಗೆ ಒಂದು 7-8 ಜನ ಬರ್ಕೊಂಡು ಹೋಗ್ತಾರೆ. ಹಾಂ, ಒಂದು ಲಾಟಿಗೆ 8 ಜನ ಬರೀತಾರೆ. ಹಾಂ,
ಒಬ್ರು 8,000 ಬರ್ದಿರ್ತಾರೆ, ಒಬ್ರು 12,000 ಬರ್ದಿರ್ತಾರೆ, ಒಬ್ರು 13,000 ಬರ್ದಿರ್ತಾರೆ, ಹಾಂ ಒಬ್ರು 14,000 ಬರ್ದಿರ್ತಾರೆ. 14,000 ಬರ್ದಾಗ ಈ ಹುಣಸೆಹಣ್ಣು ಆಗುತ್ತೆ. ಆಗುತ್ತೆ ಆ ಥರ. ಇದು ವೆರೈಟಿ ಯಾವ್ಯಾವ ಥರ ಇದು? ಇವಾಗ ಈ ಹುಣಸೆಹಣ್ಣು ಯಾವುದಿದು? ಇದು ಚಪಾತಿ ಹಣ್ಣು ಅಂತಾರೆ ಸರ್, ತಿರುವಾಕಿರೋದು. ಹಾಂ, ನಮ್ಮ ಕಡೆ ಎಲ್ಲ ತಿರುವಾಕೋದು ಅಂತಾರೆ, ಚಪಾತಿ ಹಣ್ಣು ಅಂತಾರೆ. ಚಪಾತಿ ಹಣ್ಣು ಅಂತಾರೆ. ಹಾಂ, ಆ ಥರದ್ದು ಇದು ಇನ್ನು ಯಾವ್ಯಾವ್ದು ಬರ್ತವೆ? ಬೋಟು ಹಾಕಿರೋದು ಬರುತ್ತೆ ಸರ್. ಸಿಗ್ದಾಕ್ತಾರೆ ಸರ್, ಸಿಗ್ದಾಕಿ ಬೋಟ್ ಬರುತ್ತೆ, ಹಾಂ ಅದು ಬರುತ್ತೆ. ಹಾಂ, ಯಾವ್ದು ಜಾಸ್ತಿ ಬೆಲೆ? ಜಾಸ್ತಿ ಬೆಲೆ ಇದೆ ಸರ್, ಇದೇನಾ? ತಿರುವಾಕಿರೋದಕ್ಕೆ ಬೇರೆ. ಅದೇನೋ ಇದು ಇನ್ನೊಂದು ಹೇಳ್ತಾರಲ್ಲ, ಅದಕ್ಕೆ ಹೆಸರು ಕರ್ಪುಡಿ. ಕರ್ಪುಡಿ ಇದೇನಾ? ಇದೆ ಸರ್. ಕರ್ಪುಡಿ ಇದೇನಾ? ಇದರಲ್ಲಿ ಏನು ಅಂತಾರೆ, ಚಪಾತಿ ಅಂತಾರೆ, ತಿರುವಾಕಿರೋದು ಅಂತಾರೆ. ಅಂದ್ರೆ ಇದ್ರಲ್ಲಿ ಏನು ನಾರು ಇವು ಎಂಥವು ಇರಲ್ಲ, ಬೀಜ ಎಲ್ಲ ತೆಗ್ದಾಕಿರ್ತಾರೆ. ಇರುತ್ತಾ? ಸುಮ್ಮನೆ ಹಂಗೆ ತಿರುವಾಕ್ಬಿಡ್ತಾರೆ, ತಿರುವಾಕ್ಬಿಡ್ತಾರೆ. ಕೆಲವು ಕ್ಲೀನಾಗಿ ತೆಗಿತಾರೆ, ಕೆಲವು ತೆಗಿಯಲ್ಲ. ಹಾಂ, ಈ ಹುಣಸೆಹಣ್ಣು ಕ್ವಾಲಿಟಿ ಮೇಲೆ ಅವರು ರೇಟ್ ಫಿಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಕ್ವಾಲಿಟಿ ಅಂದ್ರೆ ಸರ್ ಕಲರ್ ಚೆನ್ನಾಗಿರ್ಬೇಕು. ಇದು ಕಲರು ಯಾವ ಕಲರ್ ಇದ್ರೆ ಒಳ್ಳೇದು? ಯಾವ ಕಲರ್ ಆದ್ರೆ ಕಮ್ಮಿ ಆಗುತ್ತೆ, ಇದು ಚೆನ್ನಾಗುತ್ತೆ. ಅದು ಕಮ್ಮಿನ? ಇದು ಕಮ್ಮಿ ಆಗುತ್ತೆ ಈ ಕಲರ್ ಇದ್ರೆ? ಈ ಕಲರ್ ಚೆನ್ನಾಗುತ್ತೆ. ಈ ಕಲರು ಚೆನ್ನಾಗುತ್ತೆ ಅಂತೀರಾ? ಬಾಳೆ ಚೆನ್ನಾಗಿ ಅರವತ್ತೈತೆ ಕಲರ್ ಇಟ್ಟು ಒಳ್ಳೆ ರೇಟ್ ಆಗುತ್ತೆ. ಒಳ್ಳೆ ರೇಟ್ ಆಗುತ್ತೆ. ಎಷ್ಟು ಕ್ವಿಂಟಾಲ್ ತರಬೇಕು ಅಂತಿದೆಯಾ ಅಥವಾ ಹೆಂಗೆ? ಏನಿಲ್ಲ ಸರ್, ಅವ್ರವ್ರು 10 kg ಬೇಕಾದ್ರೂ ತರ್ಬೋದು. ಇವಾಗ ತಗೊಳ್ಳೋರು ತಗೊಂತಾರೆ ಸರ್, ಅವ್ರು 100 ಕ್ವಿಂಟಲ್ ತಗೊಂತಾರೆ. ಅವ್ರ ಮೇಲೆ ಡಿಪೆಂಡ್. ಅದು ಡಿಪೆಂಡ್. ಬೇಕಂತ ಫಿಕ್ಸ್ ಆಗಿ ಬಂದಿರ್ತಾರೆ, ಅಷ್ಟೇ ಅಂತ ಅಂತಾರೆ. ಅವ್ರಿಗೆ ಇಷ್ಟ ಆಗಿದ್ದ ₹100 ಜಾಸ್ತಿ ಆಗಲಿ ಬರುತ್ತಾ ಅಂತ ತಗೊಂತಾರೆ. ಏನು ಸಿಕ್ಕಾಪಟ್ಟೆ ಬರ್ಬೋದಲ್ವಾ? ಬರುತ್ತೆ ಸರ್, ಕುಂಚೆ ಗಿಡ ಜಾಸ್ತಿ ಬರುತ್ತೆ. ಇದು ಶಿರಾ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್. ಹೌದು ಸರ್, ಇದು ಬಿಟ್ಟರೆ ನೆಕ್ಸ್ಟ್ ಹಿಂದೂಪುರನ ಇಲ್ಲಿ ಹತ್ರ, ತುಮಕೂರು. ಆದ್ರೆ ಹಿಂದೂಪುರ ಇಲ್ಲಿ ಹತ್ರ ಅಂತ ಹೋಗ್ತಾರೆ. ಹತ್ರ ಏನಿಲ್ಲ, ಹಿಂದೂಪುರ ದೂರನೇ. ನಮ್ಗೊಂದು 100, 120, 130 ಆಗುತ್ತೆ ಸರ್. ನಡೀತಾ ಇದೆ ಇವಾಗ ಸರ್? ಹೋಗ್ತಡೆ 14 ಹೈಯೆಸ್ಟ್ ಆಗಿತ್ತು ಸರ್. ಹೋದ ವಾರನಾ? ಹೋದ ಮಂಗಳವಾರ. ಈ ಸರಿನ ರೇಟ್ ಕನ್ಫರ್ಮ್ ಗೊತ್ತಿಲ್ಲ ಸರ್. ಕನ್ಫರ್ಮ್ ಜಾಸ್ತಿ ಆಗ್ಬೋದು ಅಂತೀರಾ, ಕಡಿಮೆ ಆಗ್ಬೋದು ಅಂತೀರಾ? ಆಗ್ಬೋದು ಅನ್ಸುತ್ತೆ ಸರ್. ಯಾಕೆ ಇಳುವರಿ ಜಾಸ್ತಿ ಇದೆ ಅಂತನಾ? ಜಾಸ್ತಿ ತಂದವ್ರೆಲ್ಲ ಹಣ್ಣು ಜಾಸ್ತಿ ಬಂದ್ರೆ ರೇಟ್ ಕಡಿಮೆ ಆಗುತ್ತೆ. ಹೋದ ಸಲ 14,500 ಹೋಗಿತ್ತಾ? 14 ಹೈಯೆಸ್ಟ್ 14 ಸರ್. 14 ಅಂದ್ರೆ ನೀವು ಇದು ಹೇಳಿದ್ರಲ್ಲ, 14 ಈ ಥರ. ಅಷ್ಟೇ ಸಹ, ಎಂತ ಚೆನ್ನಾಗಿರೋದಂದ್ರೂ ಅಷ್ಟೇ ಸಹ. ಇವಾಗ ರೇಟ್ಗಳು ಅದನ್ನ ಬಿಟ್ಟು ಮೇಲಕ್ಕೆ ಹೋಗ್ತಿಲ್ಲ. ಇಳುವರಿ ಜಾಸ್ತಿ ಬರ್ತೈತೆ, ಹಣ್ಣು ಜಾಸ್ತಿ ಬರ್ತೈತೆ, ಹೋಗ್ತಿಲ್ಲ ಚೆನ್ನಾಗಿ. ಈ ಸಲದ ರೇಟ್ ಇನ್ನೂ ಗೊತ್ತಿಲ್ಲ. ಸರ್, ಇನ್ನೂ ಗೊತ್ತಿಲ್ಲ ಸರ್. ಸರ್, ತಮ್ಮ ಹೆಸರು? ಉಮೇಶ್ ಅಂತ. ಬರ್ಗೂರಾ? ಹಾಂ. ಹಾಂ, ಇದಾ? ಇದು 14 ಚಿಲ್ಲರೆ. ಅದು 14. ಇದು 14? ಹಾಂ, ಕ್ವಿಂಟಲ್ಲು. ಹೋದ್ಸಲಕ್ಕಿಂತ ಕಡಿಮೆನೇ ಜಾಸ್ತಿನಾ? ಪರವಾಗಿಲ್ಲ. ಪರವಾಗಿಲ್ವಾ? ನೋಡಿ, ನಮಗೆ 13-14 ಜಾಸ್ತಿ. 15, 16 ನೋಡೋದು ಯಾವ್ದು ಭಾಷಣ ಇರೋದು 15 ಆಗೈತೆ. 15 ಆಗಿದೆಯಾ? ಅದೇ ಸ್ವಲ್ಪ ಇರ್ತಾವಲ್ಲ. ಯಾವ್ದು ಹೇಳ್ತೀವಿ? 16 ಯಾವ್ದಾಗಿರೋದು? 15. ಅಲ್ಲೆಲ್ಲ 1, 2 ಆಗೈತಂತೆ. ಆ ಕಡೆ ನಂಬರ್ ಇರ್ತಾವ್ರಲ್ಲ. ಹಣ್ಣಿನ ಮೇಲೆ ಡಿಪೆಂಡ್. ಕಲರ್ ಐತಲ್ಲ ಅದು. ಈಗ ನೀವು ಯಾವ ಊರಿಂದ ಬಂದಿರೋದು? ನೀವೆಷ್ಟು ತಂದಿದ್ರಿ? 50 kg 60 kg. ಅಣ್ಣ, ಎಷ್ಟಕ್ಕಾಯ್ತು ಇವೆಲ್ಲ? ಇನ್ನೂ ರೇಟ್ ಗೊತ್ತಾಗಿಲ್ವಾ? ಅಣ್ಣ, ರೇಟ್ ಏನಾಗ್ಬೋದು ಈ ಸಲ? ಹಾಂ, 15-16 ಆಗ್ಬೋದಾ? ಇನ್ನೂ ಗೊತ್ತಾಗಿಲ್ವಾ? ಹಾಂ, ನಿಮ್ಮದು ಆಗಿಲ್ಲ ಇನ್ನು. ಎಷ್ಟು ತಂದಿದ್ದೀರಾ ನೀವು? ಹಾಂ, ಯಾವ ಊರು? ಹಾಂ, ಇವೇ ನಿಮ್ಮವಾ? ಹಾಂ, ಎಷ್ಟು ತಂದಿದ್ರಿ? 70-80 kg ಬರುತ್ತೆ.
ಯಾವೂರಿಂದ ಬಂದಿರೋದು ನೀವು? ನಾವು ಲೆಕ್ಕನಹಳ್ಳಿ ಹೋದ ಸಲಕ್ಕಿಂತ ಈ ವಾರ ಹಿಂಗೆ ರೇಟ್ 16, 17 ತನಕ 18 ತನಕ ಆಗಿದೆ. ಹಾಂ, ಈ ವಾರ ಒಂದು ಸ್ವಲ್ಪ ಕಮ್ಮಿನೇ ಆಗಿದೆ. ಕಮ್ಮಿನೇ ಆಗಿದೆಯಾ? ಎಲ್ಲ 12, 12.5, 13, ಹಾಂ, 13 ಚಿಲ್ಲರೆ ಹಿಂಗೆಲ್ಲ ಆಗಿದೆ. ಆ ಥರ ಆಗ್ತಾಯಿದೆ. ಈ ರೇಟ್ ಗೊತ್ತಾಗಿರೋ ಚೀಲದಲ್ಲಿ ತುಂಬಿಡ್ತಾರಾ? ಹಾಂ, ರೇಟ್ ಈಗ ಬರ್ಕೊಂಡು ಸೆಲೆಕ್ಷನ್ ಆಗಿರೋ ತುಂಬ್ಕೊಂತ ಇದೆ. ತುಂಬ್ಕೊಂತ ಇದಾರೆ. ಇನ್ನ ರೇಟ್ ಆಗಿಲ್ದವು ಇನ್ನ ತುಂಬ್ತಾ ಇದೆ. ತುಂಬ್ತಾ ಇದಾರೆ. ತುಂಬ್ತಾ ಇಲ್ಲ ಈಗ. ತುಂಬ್ತಾ ಇಲ್ಲ. ತುಂಬ್ಕೊಂತ ಇದಾರೆ. ಅವ್ರು ಯಾರ್ಯಾರಿಗೆ ಆಗ್ಯಾವ ಅವು ತುಂಬ್ಕೊಂತ ಇದ್ದಾರೆ. ಆಗಿಲ್ದಾರ ಕಾಯ್ಬೇಕು ಸ್ವಲ್ಪ. ಬೇರೆ ಆಗಿರೋ ಇನ್ನ ಕಾಯ್ಬೇಕು. ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದು ಏನು ಇದು ವೆರೈಟಿ ಇಲ್ಲಿರೋದು? ಇಲ್ಲಿ ಅದೇ ಹೇಳಿಲ್ಲಲ್ಲ, ವೆರೈಟಿ 12, 13ವರೆ. ಕರ್ಪುಡಿ ಮಟ್ಟ ಇರುತ್ತಲ್ಲ, ಅವು ಬೋಟು ಮಿಕ್ಸ್ ಇರೋವೆಲ್ಲ ಅವು 6,000, 7,000, 10,000ವರೆಗೂ ಆಗೈತೆ ಅಣ್ಣ. ಈ ವಾರ ಬೋಟ್ ಇಲ್ಲದ ಮಾತ್ರ 8.5, 7.5, 6.5, 4.5 ಹಣ್ಣಿದ್ದಂಗೆಲ್ಲ ಆಗಿದೆ. ಇನ್ನು ಅದು ಕರ್ಪುಡಿ ಅಂತ ನಾವು ಇದೆ ಕರ್ಪುಡಿ ಏನೇ ಆಗಿದೆ? ಕರ್ಪುಡಿ ಅದೇ 13 ಚಿಲ್ಲರೆ. 13 ಚಿಲ್ಲರೆ. ಬೋಟು ಮಟ್ಟ ಅಂತಾರಲ್ಲ, ಅದು ಮಾತ್ರಕ್ಕೆ ಇನ್ನ ಮಟ್ಟದ ಗೊತ್ತಿಲ್ಲ. ಒಟ್ಟಿಗೆ ಪೂರ್ತಿ ಕುಟ್ಟಿ ಬರೀ ಬೀಜ ಎಲ್ಲತ್ತಾದ್ರೆ 8,000, 7,000, 6,000 ಎರಡು ಮಿಕ್ಸ್ ಇರೋ ಕುಟ್ಟಿರೋದು. ಬೋಟ್ ಇರೋದಾದ್ರೆ 5.5, 6, 7, 8 ಹಿಂಗೆಲ್ಲ ಆ ಥರ ಆಗಿದೆ. ಅಣ್ಣ ನೀವೆಷ್ಟು ತಂದಿದ್ದೀರಾ? ನಾವು 1 ಕ್ವಿಂಟಲ್ ತಂದಿದ್ದೀವಿ. 1 ಕ್ವಿಂಟಲ್ ತಂದಿದ್ದೀರಾ? ಕ್ವಿಂಟಲ್ ಒಂದು 65 ಕೆಜಿ ಬೋಟ್ ಐತೆ. ಬೀಜ ಮಟ್ಟ ಎಲ್ಲ ಹಾಕಿ ನೀವು ಶಿರಾ ಮಾರ್ಕೆಟ್ಗೆ ಬರೋದಾ? ನಿಮ್ಗೆ ಇದೇ ಹತ್ರ? ಪರವಾಗಿಲ್ವಾ ಇಲ್ಲಿ? ಇವಾಗ ಇದು ಏನ್ ರೇಟ್ ಬರ್ದಾರ ಗೊತ್ತಿಲ್ಲ. ಆ ಕಡೆ ಏನ್ ರೇಟ್ ಬರ್ದಾರ ಇನ್ನ ಗೊತ್ತಿಲ್ಲ. ಬಂದ ಪಟ್ಟಿ ತಂದು ಕೂಗ್ತಾರಲ್ಲ ಅವಾಗ ನಮಗೆ ಗೊತ್ತಾಗುತ್ತೆ ರೈತರಿಗೆ. ಯಾವುದು ಇದು 12 ಚಿಲ್ಲರೆ. ಇದು 12 ಚಿಲ್ಲರೆ ಆಗಿದೆಯಾ? ಅದಂತ 15 ದಾಟಿದೆ. ಇದು 15 ದಾಟಿದ್ಯಾ? 15 ದಾಟಿದೆ. ಯಾವ್ದು? ಅದು 15 ದಾಟಿದೆ. ಇದು 12 ಚಿಲ್ಲರೆ. ಇದು 15 ಆಗಿದೆ. ಚೆನ್ನಾಗಿದೆ ಬಿಡಿ, ನೋಡೋಕ್ಕೂ ಚೆನ್ನಾಗಿದೆ. ಇದು ಕರ್ಪುಡಿನಾ? ಇದೆ ಒಳ್ಳೆ ಕ್ವಾಲಿಟಿ. ಇದೆ ಒಳ್ಳೆ ಕ್ವಾಲಿಟಿ. $12,800 ಇದೆ ಇದು? 13,600? 13,600 ಇದು? ಹೋದ್ಸಲಕ್ಕಿಂತ ರೇಟ್ ಪರವಾಗಿಲ್ಲ ಹೆಂಗಂತೀರಾ? ಪರವಾಗಿಲ್ವಾ? ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ? ಈ 1,000 ಕಮ್ಮಿ ಆಗಿದೆ. ಯಾವ ಊರಿಂದ ಬಂದಿರೋ ನೀವು? ಅಲ್ಕೂರು. ಗೌರಿಬಿದನೂರು ಅಲ್ಕೂರಾ? ಎಷ್ಟು ಕ್ವಿಂಟಾಲ್ ತಂದಿದ್ರಿ? 1.5 ಕ್ವಿಂಟಾಲ್. ಇವಾಗ ಈ ಕಡೆ ಬೇರೆ ಇದಿದೆ, ಆ ಕಡೆ ನೋಡಿ ಅಲ್ಲಿ ಬೇರೆ ಇದು. ಇವೆಲ್ಲ ಹೆಂಗಿದು? ಎಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದಾ ನೀವು? ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲೇ ಸಪ್ರೇಟ್ ಇರ್ತಾರೆ. ಅದೇ ಒಂದೊಂದು ಕಡೆ ಸಪ್ರೇಟ್ ಮಾಡಿದಾರಲ್ಲ, ಹಂಗಾಯ್ತು. ದೊಡ್ಡ ಮಂಡಿ ಇದು. ಜಾಸ್ತಿ ಇದೆ. ಇಸ್ಕೊಂಡಿದ್ರೆ ಇನ್ನೊಂದ್ರ ಅಮೌಂಟ್ ಮುಗಿಯತ್ತ ನಾವು ಹಾಕ್ತಾ ಇರ್ತೀವಿ. ಅಮೌಂಟ್ ಇಸ್ಕೊಂಡಿಲ್ಲ ಬೇರೆ ಕಡೆ ಹಾಕ್ತಿವಿ. 50 ರೂಪಾಯಿ 100 ರೂಪಾಯಿ ಬಂದಿದ್ದ ಕೊಡ್ಲಿಲ್ಲ ಬೇರೆ ಕಡೆ ಇಷ್ಟು ಕೊಟ್ಟ ಅಮೌಂಟು ಮುಗಿಯದಾಗ ನಿಮ್ಗೆ ಕ್ಲಿಯರ್. ಮುಗಿಯದಾಗ ನಿಮ್ಗೆ ಹಾಕ್ತಾ ಇರ್ತೀವಿ ನಾವು. ಆ ಲೆಕ್ಕಾಚಾರ ಸರಿಯಾ? ಇವ್ರೇನು ಮಾಡಿಲ್ಲ ಅಂತ ಉಳಿಸಿದ್ರು ಅಡ್ವಾನ್ಸ್ ಬೇಕಾದ್ರೆ ಕೊಡ್ತಾರೆ ಇವರು. ಹಂಗೆ ಅಡ್ವಾನ್ಸ್ ಯಾಕೆ ಕೊಡ್ತಾರೆ ಅವ್ರ ಹತ್ರ ಹೋಗ್ತಾರೆ. ಕೊಟ್ರೆ ಇಸ್ಕೊಂಡು ಕೊಟ್ರೆ ಇಸ್ಕೋಬಹುದು, ಕೊಡ್ದಿರ ಹೋಗ್ಬೋದು. ಯಾವ ಮಂಡ್ಯಗಾದ್ರು ಬಿಡ್ಕೊಂಡು ಅವ್ರು ಕ್ಯಾಶ್ ಮಾಡ್ಕೊಂಡು ಹೋಗ್ಬೋದು ರೈತರದು. ಯಾವ ಮಂಡ್ಯಕ್ಕೆ ಇಷ್ಟ ಬರುತ್ತೋ ಅದ್ರಾಗ ಬಿಡ್ಬೋದು. ಅಲ್ಲಿ ತೂಕ ಮಾಡಿಸಿ. ಇದೇನು ಮಂಡಿ ನಂಬರ್ ಇರ್ತಾವ? ಮಂಡಿ ನಂಬರ್ ಏನಿಲ್ಲ ಸರ್, ಓನರ್ ಲೆಕ್ಕ. ಟ್ರೇಡರ್ಸ್ ಅಂತ ಇರ್ತದಲ್ಲ. ಟ್ರೇಡರ್ಸ್. ಅಕ್ಕ ಯಾವರು? ಕೆಂಪನಹಳ್ಳಿನಾ? ಎಷ್ಟು ತಂದಿರಾ ನೀವು? 4 ಕ್ವಿಂಟಾಲಾ? ಎಲ್ಲ ನಿಂಬೇನಾ? ಇವೆಲ್ಲ ನಿಂಬ ಆದ್ವಾ? ಆಗಿದೆ. ಏನು ರೇಟ್ ಆಗಿದೆ ಇದು? 15,400. 63ನೇದು ಎಷ್ಟಾಗಿದೆ?
63ದು 15,880 ಆಗೈತೆ. ಹಾಂ 64ನೇದು 13,400 ಆಗೈತೆ. 64ನೇದು 13,400. ಆ ಕಡೆ ಪಕ್ಕದ್ದು. ಹಾಂ 65ನೇದು 14,900 ಆಗೈತೆ. 65ನೇದು. ಇದು 62ನೇದು. 62 ಹಾಂ ಇದು 15,400. ಹಾಂ ಇದು 15,400. ಹೋಗಿಲ್ಲ ಹೆಂಗೆ ಅಂತೀರಾ? ರೇಟು ನಮಗೆ ರೈತರಿಗೆ ಕಡಿಮೆ ಅನ್ಸುತ್ತಾ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ರೇಟ್ ಕಡಿಮೆ ಅಂತಾರೆ. ಕಡಿಮೆ ಅಲ್ಲ, ಹೋದ ವಾರಕ್ಕೂ ಈ ವಾರಕ್ಕೆ ಹೋದ ವಾರ ಪರವಾಗಿಲ್ಲ, ಹೋದ ವಾರಕ್ಕೂ ಈ ವಾರಕ್ಕೂ ಪರವಾಗಿಲ್ಲ. ಪರವಾಗಿಲ್ಲ ಅಂತೀರಾ? ಹಾಂ ನಿಮ್ಮ ಹೆಸರು? ಹೋದನೇ ವರ್ಷಕ್ಕೂ ಈ ವರ್ಷಕ್ಕೂ ರೇಟು ಡಿಫ್ರೆನ್ಸ್ ಐತೆ. ಹೋದ ವರ್ಷ ಜಾಸ್ತಿ ಇತ್ತು ಅಂತೀರಾ? ಜಾಸ್ತಿ ಐತೆ. ಈ ವರ್ಷ ಕಮ್ಮಿ ಆಗಿದೆ. ಹಾಂ ಸ್ವಲ್ಪ ಖರ್ಚುಗಳು ಜಾಸ್ತಿ, ಹಾಂ. ರೇಟು ಸ್ವಲ್ಪ ಕಡಿಮೆನೇ ಈ ವರ್ಷ. ಯಾವ ಊರಿಂದ ಬಂದಿರೋದು ನೀವು? ಕೆಂಪನಹಳ್ಳಿ. ಎಲ್ಲಿ ಬರುತ್ತದು? ಶಿರಾದ ಹತ್ರ. ಹುಣಸೆಹಣ್ಣು ಈ ಕಡೆ ಜಾಸ್ತಿ ಬೆಳಿತೀರಾ? ಬೆಳೆಯೋದು ನಾವು ಬೆಳೆದಿದ್ದೀವಿ, ಸ್ವಲ್ಪ ಬೆಳೆದಿದ್ದೀವಿ. ಮತ್ತೆ ತೊಗೊಂಡು ಇದ್ದೀರಾ? ತೊಗೊಂಡಿರೋದು. ಹಾಂ ಸರಿ. ಅಕ್ಕ ಯಾವ ಊರು? ಹಾಂ ಇನ್ನು ರೇಟ್ ಆಗಿಲ್ವಾ? ಇನ್ನೂ ಫಿಕ್ಸ್ ಆಗಿಲ್ಲ. ಎಷ್ಟು ತಂದಿದ್ದೀರಾ ನೀವು? 2 ಕ್ವಿಂಟಾಲಾ? ಹಾಂ ಆದ್ವಾ? ಆಯ್ತಾ ರೇಟು? ಇಲ್ಲ ಸರ್, ಹೇಳಿಲ್ಲ ಬಂದು. ಇನ್ನೂ ರೇಟ್ ಹೇಳಿಲ್ವಾ? ಯಾವ ಊರು ನಿಮ್ಮದು? ಮೇಲ್ಕುಂಟೆ. ಎಷ್ಟು ತಂದಿದ್ದೀರಾ ನೀವು? ಇವೆಲ್ಲ ನಿಮ್ಮೇನಾ? ರೇಟ್ ಇನ್ನೂ ಆಗಿಲ್ವಾ? ಆಗಿಲ್ಲ, ಹಾಗೆ ಹೇಳಿಲ್ಲ. ಇನ್ನೂ ಹೇಳಿಲ್ಲ. ರೇಟ್ ಪರವಾಗಿಲ್ಲ ಹೋದ ವಾರಕ್ಕಿಂತ? ಪರವಾಗಿಲ್ವಾ? ಅಂದ್ರೆ ಇದು ಹಾಂ ಕಲರ್ ಇದೆಯಲ್ಲ, ಇದು ಹಣ್ಣು ಸ್ವಲ್ಪ ಅಡವ ಇದ್ಬಿಟ್ಟು ಕಲರ್ ವೈಟ್ ಇದ್ರೆ ಜಾಸ್ತಿ ರೇಟ್ ಬರುತ್ತೆ. ಹಾಂ ಕಮ್ಮಿ ಇದ್ರೆ ಕೆಂಪು ಕಲರ್ ಇದೆ, ಇದು ಕಮ್ಮಿ ರೇಟ್. ಹಾಂ ಅದು ನೋಡಿ ಫುಲ್ ವೈಟ್ ಇದೆ, ಅದು ಜಾಸ್ತಿ ರೇಟ್. ಆ ಕಡೆ ಹಲ್ವಾ ಇದೆ. ಇದು ವೈಟ್ ಇರೋದಾ? ಹಾಂ, ವೈಟ್ ಇರೋದು ಜಾಸ್ತಿ ರೇಟ್ ಬರುತ್ತೆ. ವೈಟ್ ಇರೋದು ಜಾಸ್ತಿ ರೇಟ್ ಬರುತ್ತೆ. ಕೆಂಪು ಇದೆ ಕಡಿಮೆ ರೇಟ್. ಇದು ಕೆಂಪಿದೆ ಸ್ವಲ್ಪ. ಸ್ವಲ್ಪ ಕೆಂಪು ಇದೆ, ರೇಟ್ ಡಿಫ್ರೆನ್ಸ್ ಮಾಡ್ತಾರೆ ಅವ್ರು. ಹಾಂ ಇದೆಲ್ಲ ಕಮ್ಮಿ ಸ್ವಲ್ಪ. ಕಮ್ಮಿ ರೇಟ್. ಆ ಕಡೆ ಎಲ್ಲ ಇದೆ ನೋಡಿ, ವೈಟ್ 20,000 ತನಕ ಹೋಗಿದೆ. ಯಾವುದು ಲಾಸ್ಟ್ ಇದೆ, ಫುಲ್ ಲಾಸ್ಟಿಗಿರೋದಾ? ಅದು 20,000 ತನಕ ಹೋಗಿದೆ ಅಂತೀರಾ? 20,000 ತನಕ ಹೋಗಿದೆ. ಇವೆಲ್ಲ 13-14? ನೀವು ಇಲ್ಲೇ ಇದೇ ಮಾರ್ಕೆಟಿಗೆ ಬರ್ತೀರಾ? ಇದು ಹತ್ರನಾ? ಹಾಂ ದೂರ. ಹಾಂ ಹಂಗಾಗಿ ಇಲ್ಲೇ ಬರ್ತೀರಾ? ಸ್ವಲ್ಪ ಜಾಸ್ತಿ ರೇಟ್ ಇದೆ, ರೇಟ್ ಜಾಸ್ತಿನೇ ಇಲ್ಲಿ? ಜಾಸ್ತಿ ಇದೆ. ಅಲ್ಲಿ ಕೂಡ ಸ್ವಲ್ಪ ಜಾಸ್ತಿ ರೇಟ್, ರೇಟ್ ಜಾಸ್ತಿ, ಬಟ್ ದೂರ ಅದು. ಅದು ಖರ್ಚಾಗುತ್ತೆ ಸ್ವಲ್ಪ. ಖರ್ಚು ಹೋಗಿ ಬರೋಕ್ಕೆ ತೊಗೊಂಡು ಹೋಗೋದು ಮಾಡೋದೆಲ್ಲ ಬಂದು ಅದೇ ಬಂದ್ಬಿಡುತ್ತೆ. ತುಮಕೂರು ಇಂದೂಪುರ ಜಾಸ್ತಿ ಇದೆ ರೇಟು. ಹಾಂ ಶಿರಾ ಸ್ವಲ್ಪ ಕಡಿಮೆ ರೇಟ್. ಕಡಿಮೆ ರೇಟಾ? ಹಾಂ ಆದ್ರೆ ಏನ್ ಮಾಡೋಣ, ದೂರ ಅಲ್ವಾ, ನಾವು ಸ್ವಲ್ಪ ನೀವು ಇದು ತೊಗೊಂಡು ಹೋಗೋದು ಬರೋದು ಇದರಲ್ಲೆಲ್ಲ ಅದೇ ಆಗೋಗುತ್ತೆ. ಅದೇ ಹತ್ರ ಅಂತ ಇದೇ ಒಳ್ಳೇದು ನಿಮಗೆ. ಆದ್ರೆ ಏನಂದ್ರೆ ನಾವು ಅಲ್ಲೆಲ್ಲ ದೊಡ್ಡ ದೊಡ್ಡ ಇವು ಬಿಸ್ನೆಸ್ ಬರ್ತಾರೆ, ಹಾಂ ಅಲ್ಲೆಲ್ಲ ಜಾಸ್ತಿ ಇದು ಹುಣಸೆಹಣ್ಣು ಜಾಸ್ತಿ ಹಾಕ್ತಾರೆ. ಗಟ್ಟಲೆ ಬೆಳೆದಿರೋದು ತಗೊಳಕ್ಕೆ. ಹಾಂ ಹಾಂ ನಾವೆಲ್ಲ ಚಿಕ್ಕ ಪುಟ್ಟ 50 ಕೆಜಿ 60 ಕೆಜಿ ಬೆಳೆದಿವಿ. ಹಾಂ ನಾವೆಲ್ಲ ಅಲ್ಲಿ ವಿಸ್ತಾರವಾದ ಇಲ್ಲೇ ಬರ್ತೀವಿ. ಹಾಂ ಜಾಸ್ತಿ ಇದ್ರೆ ತೊಗೊಂಡು ಹೋಗ್ಬೋದು ಅಂತೀರಾ? ತಗೊಂಡೋಗ್ಬೋದು. ಹಾಂ ಜಾಸ್ತಿ ಹೋಗಲ್ಲ ಸರ್, ಎಲ್ಲ ಹಾಂ ನಿಮ್ದು ಯಾವ ಊರು? ಮೇಲ್ಕುಂಟೆ. ಹಾಂ ಶಿರಾ ಪಕ್ಕನೇ 10 ಕಿಲೋಮೀಟರ್. ಶಿರಾ ಪಕ್ಕನಾ? ಹಾಂ ಇಲ್ಲೇ ಕೊಟ್ಟರೆ ಇದು ಆಗೋಗಿದೆ ಇವೆಲ್ಲ. ಇದೇನಕ್ಕೆ ಎಷ್ಟಾಗಿದೆ ಇದು? ಸರ್ ಗೊತ್ತಿಲ್ಲ, ಅದು ಅವ್ರ ಹತ್ರ ರೇಟ್ ಇದೆ. ಹಾಂ ಇವನ್ನೆಲ್ಲ ಚೀಲ ಕೊಡ್ತಾರೆ, ತುಂಬಿಡೋದು. ಅವೆಲ್ಲ ಮತ್ತು ಇವಾಗ ಮೂಟೆ ಹೋಗಿದ್ಯಾ? ಅವೆಲ್ಲ ಆಗೋದು. ಅವೆಲ್ಲ ತುಂಬಿಟ್ಟವ್ರೆ. ಇದೇನಂದ್ರೆ ಸರ್, ಇದು ಹುಣಸೆ ಗಿಡ ಇದಕ್ಕೆ ನೀರು ಇಕ್ಕಂಗಿಲ್ಲ, ಹಾಂ ಗೊಬ್ಬರ ಹಾಕಂಗಿಲ್ಲ, ಹಾಂ. ಏನು ಮಾಡಂಗಿಲ್ಲ. ತೆಂಗು ಆ ಥರ ಏನಿಲ್ಲ. ಹಾಂ ಒಂದು ಸ್ವಲ್ಪ ಬೆಳೆಸ್ಬಿಟ್ರೆ ಸಾಕು. ಓಕೆ, ಹಾಂ ಅವು ಪಾಡ್ಗೋ ಬೆಳಿತಾವೆ. ಈಗ ಬೆಳ್ಕೊಂಬಿಟ್ಟು ಅವು ಪ್ರತಿ ವರ್ಷ ದುಡ್ಡು ಬರುತ್ತೆ. ಹಾಂ ಈ ಅಡಿಕೆ ಗಿಡ ಅವಕ್ಕೆಲ್ಲ ಗೊಬ್ಬರ ಹಾಕ್ಬೇಕು, ನೀರು ಬಿಡಬೇಕು. ಹಾಂ ಮಳೆ ಆಶ್ರಯಿತ ಬಡವರಿಗೆ ಒಂದು ಸ್ವಲ್ಪ ಅನುಕೂಲ ಇದು. ಹಾಂ ಆದರೆ ಸ್ವಲ್ಪ ಜನಗಳು ಬೆಳೆಯೋದು ಹಾಂ ಇವೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ. 1,000 ಹಾಂ ಅಕಸ್ಮಾತ್ ಡ್ರಿಂಕ್ಸ್ ಮಾಡಿರ್ತೀವಿ, ಹಾಂ ಹೊಡಿಬೇಕಾದ್ರೆ ಅವ್ರೇನೋ ಬಿದ್ದರೆ ಹಾಂ ಪರಿಹಾರ ಕೊಡೋದು ಅವೆಲ್ಲ ಕಷ್ಟ ಕಷ್ಟ ಇದೆ. ಅದು ಕಷ್ಟ ಇದೆ, ರಿಸ್ಕ್ ಅಂತೀರಾ? ರಿಸ್ಕ್ ಅಂತೀವಿ. ಹಾಂ ಚಿಕ್ಕ ಪುಟ್ಟ ಮರಗಳಾದರೆ ಪರವಾಗಿಲ್ಲ, ಬಡಿಬೋದು. ಹಾಂ ಚೆನ್ನಾಗಿ ಲಾಭ ಇದೆ. ಹಾಂ ನಿಮ್ಮ ಹೆಸರು? ನಮ್ಮ ಹೆಸರು ಜಗಮೋಹನ್. ಜಗಮೋಹನ್ ಅಂತ ಹೇಳ? ಹಾಂ ನೀವೆಷ್ಟು ತಂದಿದ್ದೀರಾ? ನಾವೊಂದು 50 ಕಿಲೋ. 50 kg ತಂದಿರಾ? ಹಾಂ ಈ ವಾರ ಕಮ್ಮಿ ತಂದಿದ್ದೀವಿ. ಈ ವಾರ ಅದೇ ವಾರ ತರ್ತಾ ಇರ್ತೀರಾ? ಹಾಂ ಲೋಡ ಇದೆಯಲ್ಲ. ಹಾಂ ಅದಿನ್ನ ನೋಡಿ, ಇದು ಒಂದು ಮಂಡಿ, ಆ ಕಡೆ ಒಂದು ಮಂಡಿ, ಇನ್ನು ಆ ಕಡೆ ಎಲ್ಲ ಇದೆಯಾ? ಎಲ್ಲ ಇದೆಯಾ, ಸಣ್ಣ ಸಣ್ಣ ಗೋಡನ್ ಇದೆಯಲ್ಲ. ಹಾಂ ಅಲ್ಲೆಲ್ಲ ಒಂದೊಂದು ಮಂಡಿ ಸಪ್ರೇಟ್. ಹಾಂ ಹಾಂ ಮಸ್ತ್ ಬೇಜಾನಿದೆ. ಬೇಜಾನಿದೆಯಾ? ಸರಿ. ಡೆಡ್ ಎಂಡ್ ಇದೆ. ಹಾಂ ನೋಡ್ಕೊಬರ್ತೀನಿ. ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಉಪಯೋಗ ಆಗಂಥವ್ರಿಗೆ ಶೇರ್ ಮಾಡಿ.
ಅಣ್ಣ ಎಷ್ಟು ಕಾದು ಇವು? ಎಷ್ಟು ಕಾದು? ಹಾಂ 9:30ನಾ? 9:30 ಆದ್ವಾ? ಹಾಂ. ಇವೇನು ಕಾಯಿ ಇವು? ಮಟ್ಟನಾ? ಇದು ಮಟ್ಟ 9:30 ಆಗಿದೆಯಾ? ಶಿರಾ ಹುಣಸೆಹಣ್ಣಿನ ಮಾರುಕಟ್ಟೆ ಬಹಳ ದೊಡ್ಡದಾಗಿದೆ ಮತ್ತು ವ್ಯಾಪಾರ ವಹಿವಾಟು ಕೂಡ ಬಹಳ ಚೆನ್ನಾಗಿದೆ. ಅಣ್ಣ ಎಷ್ಟು ಕಾದು? 7,900. 7,900. ಯಾವ ಊರಣ್ಣ? ಸಿದ್ದಾಪುರ. ಮಧುಗಿರಿ ಸಿದ್ದಾಪುರನ? ಹಾಂ ಸರಿ. ಅಣ್ಣ ರೇಟ್ ಹೆಂಗಿದೆ ಹೋದ ವಾರಕ್ಕಿಂತ ಈ ವಾರ? ಹೋದ ವಾರಕ್ಕಿಂತ ಪರವಾಗಿಲ್ವಾ? ಹಾಂ. ನೀವು ತಂದಿದ್ರಾ ನೀವು ಹುಣಸೆಹಣ್ಣು? ಎಷ್ಟು ತಂದಿದ್ರಿ? 2 ಕ್ವಿಂಟಲ್ ತಂದಿದ್ರಾ? ಹಾಂ. ಮ್ಯಾಕ್ಸಿಮಮ್ ಎಷ್ಟಕ್ಕಾಗಿದೆ ಈ ಸಲ? ಸರ್ ಒಂದು 17,000 ಇದೆ. 17,000. ಹಾಂ. ಇದು ಮಟ್ಟದ್ದು ಬಂದು ಹಾಂ ಸೀದಾಗಿರೋ ಫ್ಲವರ್ ಹಾಂ 12,000-13,000 ತನಕ. ಫ್ಲವರ್ ಅಂತಾರಲ್ಲ ಅದು, ಹೂ ಹಣ್ಣು. ಹಾಂ. ತಮ್ಮ ಹೆಸರು? ಓಂಕಾರ. ಯಾವ ಊರಂದ್ರೆ? ಸಿದ್ದಾಪುರ. ಸರಿ. ಹೌದು. ಆಗಿದೆಯಾ ಅದು? ಎಷ್ಟು ಕಾಯ್ತಣ್ಣ? ಹಾಂ 16,500. ಯಾವ ಥರದ್ದು? ಕರ್ಪುಡಿನಾ? 16,500. ಯಾವ ಊರಿಂದ ಬಂದಿದ್ದೀರಾ? ಹಾಂ ಹಾಂ. ತಮ್ಮ ಹೆಸರು? ಹಾಂ. ಹೋದ ವಾರಕ್ಕಿಂತ ಈ ವಾರ ಪರವಾಗಿಲ್ಲ ಅಂತಾರೆ ಹೆಂಗೆ ರೇಟು? ಪರವಾಗಿಲ್ವಾ? ಹಾಂ. ಬಿರು ಬಿಸಿಲು, ಅದರಲ್ಲೂ ಕೂಡ ವ್ಯಾಪಾರಕ್ಕೆ ಬಹಳ ಉತ್ಸಾಹದಿಂದ ರೈತರು ಪಾಲ್ಗೊಂಡಿದ್ದಾರೆ. ₹100 ಡಿಫ್ರೆನ್ಸ್. ಏನಕ್ಕೆ ಎಷ್ಟಾಯ್ತು? 13,000 14 ಗೊತ್ತೇ ಇಲ್ಲ. 13? 13,500, 13,600, 13,700, 13,800, 13,100, 13,100. 13ರಿಂದ 12ರಿಂದ ಎಲ್ಲಿಂದ ಬಂದಿದ್ದೀರಾ? ಹಾಂ. ರತ್ನಸಂದ್ರ ಪೋಸ್ಟ್. ಹಾಂ. ಎಷ್ಟು ತಂದಿರಿ ನೀವು? ಒಂದು 2.5 ಕ್ವಿಂಟಲ್. 2.5 ಕ್ವಿಂಟಾಲು. ಹೈಯೆಸ್ಟ್ ಎಷ್ಟಕ್ಕೆ ಹೋಗಿದೆ ಈಗ? 13, 400, 500, 600. ಹಾಂ. ಜಾಸ್ತಿ ಹೋಗೋದು ಅದ್ರ ಮೇಲೆ. ಹಾಂ. ಒಂದು 4 ಕ್ವಿಂಟಲ್ ಐತೆ. ಹಾಂ. 12,800 ಬರ್ಬೇಕು. ಹಾಂ. 4 ಕ್ವಿಂಟಾಲು. 4 ಕ್ವಿಂಟಲ್ ಆಗ್ತದೆ. ಹೊಡಿಯಕ್ಕೆ ನೋಡಿದ್ರೆ 1,000, 1,500 ಕೇಳ್ತಾರೆ. ಹಾಂ. ಹೊಡಿಯೋಕ್ಕೆ ಹುಣ್ಸೆಹಣ್ಣು ಕೆಡಗ್ಸೋಕ್ಕೆ. ಆಯಕ್ಕೆ ನೋಡಿದ್ರೆ ₹500. ಹಾಂ. ಹೋದ ವಾರಕ್ಕಿಂತ ಪರವಾಗಿಲ್ವಾ? ಹೋದಾರ್ಕಿಂತ ಡೌನ್ ಇಸುತ್ತೆ. ಡೌನಾ? ಹೋದ ವಾರ ತಂದಿದ್ರಾ? ರೇಟ್ ಇತ್ತು. ಹಾಂ ಇತ್ತು, ರೇಟ್ ಇತ್ತು. ಯಾರು ತಂದಿಲ್ಲ ಅಂತ ಮಾಡೇವ್ರಿ. ಹಾಂ. ಈಗ ಜಾಸ್ತಿ ಬಂದೈತೆ ಅಂತ. ಹಾಂ ಇವಾಗ ಜಾಸ್ತಿ ಬಂದೈತೆ. 12,000ನಾ? ಯಾವ್ರು ನಿಮ್ಮದು? ಎಷ್ಟು ತಂದಿದ್ರಿ? 1.5 ಕ್ವಿಂಟಾಲ್. ಸರಿ. ನೀನು ಜೊತೆಲಿ ಬಂದಿದ್ದಪ್ಪ? ಸ್ಕೂಲ್ ರಜಾನಾ? ಸ್ಕೂಲಾ ಕಾಲೇಜಾ? ಸ್ಕೂಲಾ? ಎಷ್ಟಾಗಿದೆ ಅಣ್ಣ ರೇಟು? ರೇಟ್ ಈ ಸರಿ ಏನು ರೇಟ್ ಇಲ್ಲ ಸರ್, ಮಳೆ ಬಂತಲ್ಲ. ವಿಪತ್ತದಿಂದ ಮಳೆ ಬಂದಿರೋದ್ರಿಂದ ಹಣ್ಣು ಚೆನ್ನಾಗಿದೆ, ರೇಟ್ ಇಲ್ಲ. ಯಾವ ಊರಿಂದ ಬಂದಿದ್ದೀರಾ? ಎಲ್ಲ ಇಲ್ಲೇ ಸುತ್ತಮುತ್ತ ಸರ್. ಸುತ್ತಮುತ್ತ. ಗುಂಟೆ ಮಾಗೋಡು. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅಂತ ಹೇಳಿ. ನಿಮ್ದು ಎಷ್ಟಕ್ಕಾಗಿದೆ? ಒಂದು 13,000 13,000ನಾ? ಇವೆಲ್ಲ ನಿಮಗೂ 13,000ಕ್ಕಾಗಿದೆಯಾ?
ಮಳೆ ಬಂದು ಇದು ಮೋಡ ಆಗ್ತಾ ಇದೆಯಲ್ಲ, ಮೋಡ ಆಗ್ತಾ ಇರೋದ್ರಿಂದ ಹಣ್ಣು ಸ್ವಲ್ಪ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಹಂಗಾಗಿ ರೇಟು ಕ್ವಾಲಿಟಿ ಬರ್ತಾ ಇಲ್ಲ. ಕ್ವಾಲಿಟಿ ಬರ್ತಾ ಮಳೆ ಬೇಕಾಗಿಲ್ಲ ಎಷ್ಟೊಂದು ನಂತರ ಈ ಟೈಮಲ್ಲಿ. ಹಣ್ಣು ಮೋಡ ಆಯ್ತು ಅಂದ್ರೆ ಮೆತ್ತಗಾಗುತ್ತೆ, ಊಟಕ್ಕೆ ಬರಲ್ಲ, ಅದು ಕೂಲಿ ಜಾಸ್ತಿ, ಲೇಬರ್ ಜಾಸ್ತಿ ಕಾಣ್ತೈತೆ. ಇಲ್ಲಿ ಈಗ ನೋಡಿ ಬಿಸಿಲು ಸ್ವಲ್ಪ ಹೊತ್ತಿಗೆಲ್ಲ ಸಾಯಂಕಾಲಕ್ಕೆಲ್ಲ ಅಲ್ಲೇ ಮೋಡ ಮುಚ್ಕೊಂತೈತೆ, ಹೌದು, ಮಳೆ ಬರಂಗಾಗ್ತೈತೆ. ಹಂಗಾಗಿ ಸ್ವಲ್ಪ ರೈತರಿಗೆ ಬಹಳ ಕಷ್ಟ ಆಗಿದೆ ಈಗ. ನಿಮ್ಮ ಹೆಸರು? ರಮೇಶ್ ಅಂತ ಹೇಳ. ಹ್ಮ್, 13,200 ರೂಪಾಯಿ ಬರ್ತಾವ್ರೆ. 1,000 ರೂಪಾಯಿ ಬಡಿಯಕ್ಕೆ, 1,000 ರೂಪಾಯಿ ಬಡಿಯಕ್ಕೆ. ಇಲ್ಲಿ ಬೇಡ ಉದಾಹರಣೆ 500 ರೂಪಾಯಿ ಎಣ್ಣಾಳಿಗೆ, ಪುಟ್ಟಕ್ಕೆ ಎಣ್ಣಾಳು 2,600, ಇಲ್ಲಿ ಬರೋದು 2,700 ರೂಪಾಯಿ ದುಡ್ಡಿದೆ ನಮ್ಮ ರೈತರಿಗೆ. ಹೋದ ವಾರಕ್ಕಿಂತ ರೇಟ್ ಪರವಾಗಿಲ್ವಾ? ಹಿಂಗೆ ಕಮ್ಮಿ ಆಗಿದೆಯಾ? ರೈತರಿಗೆ ಏನ್ ಮಾಡೋದು? ರೈತರು ಹಿಂಗೆ ಬೆಂಬಲ. ಹೌದು, ಈ ಹಣ್ಣಿಗೆ ಇಷ್ಟು ರೇಟ್ ಕೊಟ್ರೆ ರೈತರಲ್ಲಿ ಏನ್ ಬಂತು? ಊಟ ತಿಂಡಿದೆಲ್ಲ ಸೇರಿ 1,500 ಆಗ್ತೈತಿ. 1,500. ಹೈಯೆಸ್ಟ್ ರೇಟ್ ಇದೆನಾ ನಿಮ್ದು? ಹೈಯೆಸ್ಟ್ ರೇಟು ಅದು 3,700 ಆಗೈತಿ. ಯಾವುದು? 3,727. 13,727. ಪ್ರತಿ ಮಂಗಳವಾರ ಶಿರಾದಲ್ಲಿ ನೀವು ಈ ಮಾರ್ಕೆಟ್ನ ನೋಡ್ಬೋದು. ಮತ್ತಷ್ಟು ಒಳ್ಳೆ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.